ನನ್ನ ಮಗ ಹೇಳಕತ್ತಾನ್ರಿ ಯಾವಾಗ ತಿಂದಿಲ್ಲ ಅಂತ ಆ ಥರ ಆಗ್ಯಾವ್ರಿ ಮಸ್ತ್ ಆಗ್ಯಾವ ಮಮ್ಮಿ ಅನ್ನಕತ್ತಾನ್ರಿ. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿಕೊಡಿ, ಮಕ್ಕಳಿಗೆ ಮಾಡಿಕೊಡಿ ಮನೆಯಲ್ಲಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಮನೆಯಲ್ಲೇ ಒಂದು ಬೇಕ್ರಿ ಥರ ಏನಪ್ಪ ಅಂದರೆ ಎಗ್ ಪಾಪ್ ಮಾಡಬೇಕು ಅಂದ್ಕೊಂಡೀನಿ. ನೋಡೋಣ ಬನ್ನಿ ಏನೆಲ್ಲ ಬೇಕು, ಅದೇ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾನು ಮಾಡಿರೋ ವಿಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನಾನು ವಿಡಿಯೋಸು ಬಿಟ್ಟ ನಂತರ ನೀವು ಫಸ್ಟಿಗೆ ನೋಡ್ಬೋದು ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ಮೊಟ್ಟೆ ಕುದಿಸಿಟ್ಟೇನೆ ತೋರಿಸ್ತೀನಿ ನಿಮ್ಗೆ. ಹಾಗೆ ಹಿಟ್ಟು ಸ್ವಲ್ಪ ನಾದಿರಬೇಕು, ಹಿಟ್ಟು ಅದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಹಿಟ್ಟು ತೊಗೊಂಡೇನಿ ರೀ. ಇವಾಗ ಎಷ್ಟು ಅಂದ್ರೆ ಒಂದು 4 ಬಟ್ಲಾಗ್ತದೆ ರೀ ಹಿಟ್ಟು. ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟೇನಿ ರೀ. ಇವಾಗ ಎಣ್ಣೆ ಕಾಯ್ದದ್ರಿ. ಇವಾಗ ಎಣ್ಣೆ ಹಾಕೋತೇನೆ ರೀ. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ. ಅದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಸೋದ್ರಿ. ಎದಕ್ಕೆ ಬಜ್ಜಿ ಮಾಡಕತ್ತೈತಿ ಚಪಾತಿ ಹಿಟ್ಟನ್ನು ಅದಕ್ಕೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಗಟ್ಟಿ ಇತ್ತಂದ್ರೆ ತೀಡಿ ಇದು ಮಾಡೋಕೆ ನೋಡಿ ಚಂದ ಬರ್ತದೆ. ಯಾವ ಥರ ರೆಡಿ ಆಯ್ತು ಅನ್ನೋದು ಇವಾಗ ಮುಚ್ಚಿಡಕತ್ತೀನಿ ರೀ. ಸ್ವಲ್ಪ ಇದು ಹಾಕೊಳ್ರಿ. ನಾನು ಪಲ್ಯ ರೆಡಿ ಮಾಡತ್ತನ ಇದು ನೆನೀತದ್ರಿ ಹಿಟ್ಟು ನೋಡಿರಿ. ಮೊಟ್ಟೆ ಬೇಯಿಸಿಟ್ಕೊಂಡ್ರಿ. ಇದನ್ನು ಸಿಪ್ಪೆ ತಗೊತೇನೆ. 3 ಮೊಟ್ಟೆಯಿಂದ ಎಗ್ ಪಪ್ ರೆಡಿ ಆಗ್ತದೆ ನೋಡಿರಿ. ಮನೆ ಮಂದಿ ಕುಂತು ತಿನ್ಬೋದು. ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ಹಾಗಾಗಿ ವಿಡಿಯೋ ಫುಲ್ ನೋಡಿ ನಿಮ್ಗೆ ಗುರ್ತಾಗುತ್ತೆ ಯಾವ ಥರ ಮಾಡೋದು ಅಂತಂದು. ನೋಡಿರಿ ತತ್ತಿ ಬಿಡಿಸಿಟ್ಟೇನಿ ರೀ. ಇವಾಗ ಪಲ್ಯ ರೆಡಿ ಮಾಡ್ಕೊಂಡ್ರಿ ನೋಡಿರಿ. ಒಂದು 3 ರಿಂದ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಈಗ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ. ಇವಾಗ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡೀನಿ ರೀ. ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ ರೀ. ಗ್ಯಾಸ್ ಹಚ್ಚಾಕತ್ತೀನಿ ರೀ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಎಣ್ಣೆ ಹಾಕೊಳಕತ್ತೀನಿ ಈಗ. ಯಾಕಂದರೆ ಪಲ್ಯ ಮಾಡೋಕೆ ಎಣ್ಣೆ ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಈಗ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಅದಕ್ಕೆ ಒಂದು ಸ್ವಲ್ಪನೇ ಜೀರಿಗೆ ಹಾಕ್ಕೊಂಡೇನಿ ರೀ. ಜೀರಿಗೆ ಚಟಪಟ ಅನ್ನಕತ್ತವ್ರಿ. ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಗಾಗೋಕೆ ರೀ ಬಣ್ಣ, ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೆ ಎಣ್ಣೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್. ಇವಾಗ ಕಲರ್ ಚೇಂಜ್ ಆಯ್ತು ನೋಡಿರಿ. ಈರುಳ್ಳಿ ಕಲರ್ ಚೇಂಜ್ ಆಯಿತು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗದ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ರೀ. ಹಾಗೆ ಒಂದು ಸ್ವಲ್ಪ ಅರಿಶಿಣ, ಗರಂ ಮಸಾಲ, ಅರಿಶಿಣ ಗರಂ ಮಸಾಲ ಹಾಕ್ಕೊಂಡೇನಿ ರೀ. ಇವಾಗ ಒಂದು ಸ್ವಲ್ಪ ಧನಿಯಾ ಪೌಡ್ರು ಅದೊಂದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ಮತ್ತು ಹಾಗೆ ಕೆಂಪು ಖಾರ ನಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು, ರುಚಿಗೆ ಖಾರ ತಿನ್ನೋರು ಜಾಸ್ತಿ ಖಾರ ಹಾಕ್ಕೊಳ್ಬೋದು, ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಇವಾಗ ಒಂದು ಸ್ವಲ್ಪ ಖಾರ ಹಾಕ್ಕೊತೀನಿ ರೀ. ಎಲ್ಲನೂ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗ್ಯದ್ರಿ. ಈಗ ಅದಕ್ಕೆ ಒಂದಿಷ್ಟು ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ. ಇದಕ್ಕೆ ಕೊತ್ತಂಬರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಎಗ್ ಪಪ್ ಮಾಡೋದಕ್ಕೆ ಮಸಾಲ ರೆಡಿ ಆಯ್ತು ನೋಡಿರಿ. ಅಂದರೆ ಎಲ್ಲ ಪಲ್ಯ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿಬಿಡಂಬ್ರಿ. ಇವಾಗ ಹಾರಕ್ಕೆ ಬಿಡಂಬ್ರಿ. ಇದು ಹಾರಕ್ಕೆ ಬಿಟ್ಟು ಇವಾಗ ಚಪಾತಿ ರೆಡಿ ಮಾಡ್ಕೊಂಡ್ರಿ.
ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳಕತ್ತೀನಿ ರೀ. ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗ್ಯದ್ರಿ. ಈಗ ನಾನು ಸ್ವಲ್ಪ 2 ಚಪಾತಿ ಆಗೋಷ್ಟು ನಾನು ಹಿಟ್ಟು ತೊಗೊತೀನಿ ರೀ. 2 ಉಳ್ಳೆ ಮಾಡ್ಕೊತೀನಿ ರೀ. ಮಾಡಿಕೊಂಡು ಯಾವ ಥರ ಮಾಡೋದು ಅಂತಂದು ನಾನು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಚೆನ್ನಾಗಿ ಆಗುತ್ತೆ. ಇವಾಗ 2 ಚಪಾತಿ ಆಗೋಷ್ಟು ಹಿಟ್ಟು ತೊಗೊಂಡೇನಿ ರೀ. ಅದನ್ನು 2 ಉಳ್ಳೆಗಳು ಮಾಡಿ ಇಟ್ಕೊಂಡೇನಿ ರೀ. ಯಾವ ಥರ ತೀಡೋದು ಹೇಗೆ ಮಾಡೋದು ಅಂತ ನೋಡಿ. ಈ ಥರ 2 ಉಳ್ಳೆಗಳು ಮಾಡಿಟ್ಟು ಇವಾಗ ತೀಡ್ಕೊತೀನಿ. ಇವಾಗ ರೆಡಿ ಮಾಡೋ ಚಪಾತಿ ಈ ಥರ ಮಾಡಿಟ್ಟು ತೋರಿಸ್ತೀನಿ. ಇವಾಗ 2 ಚಪಾತಿ ಲಟ್ಟಿಸ್ಕೊಂಡಿದ್ರಿ. ಹಾಗಾಗಿ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈಗ ಎಣ್ಣೆ ಸವರಿಬಿಟ್ಟು ಮೇಲೆ ಮತ್ತೊಂದಿಷ್ಟು ಹಿಟ್ಟು ಉದುರಿಸಿ ಮತ್ತು ಅದಕ್ಕೆ ನಾನು ಇನ್ನೊಂದು ಚಪಾತಿ ಹಾಕಿಬಿಟ್ಟು ತೀಡ್ತೀನಿ ರೀ. ತೀಡ್ಬಿಟ್ಟು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ನೋಡಿ ಇವಾಗ ಹಚ್ಚಾಕತ್ತೀನಿ ನೋಡಿರಿ. ಹಿಟ್ಟು ಮೇಲೆ ಹಿಟ್ಟು ಉದುರಿಸಿ ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿ ತೀಡ್ಬೇಕು ರೀ. ತೀಡ್ಬಿಟ್ಟು ದೊಡ್ಡದಾಗಿ ಈ ಥರ ರೋಲ್ ಸುತ್ತಕೊಂಡು ಮತ್ತು ಅದನ್ನೇನು ಮಾಡ್ತೀನಿ ರೀ, ಫೋಲ್ಡ್ ಮಾಡ್ಕೊತೀನಿ ರೀ. ಈ ಥರ ಈಗ ಮಾಡಿಬಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ರೀ. ಆ ಥರ ಫೋಲ್ಡ್ ಮಾಡಿಕೊಂಡು ಮತ್ತು ನಾವು ತೀಡ್ಕೋಬೇಕು ರೀ. ದೊಡ್ಡದಾಗಿ ಮಾಡ್ಕೋತೀನಿ ರೀ ಈಗ ನಾನು ಚಪಾತಿ. ಈ ಥರ ದೊಡ್ಡದು ಆಗಿ ಚಪಾತಿ ರೆಡಿ ಆಯ್ತು ನೋಡಿರಿ. ಈಗ ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಕತ್ತೀನಿ. ಒಟ್ಟಿಗೆ 3 ಎಗ್ ಪಪ್ ಹತ್ತಾವ್ರಿ. ಹಾಗಾಗಿ ಸ್ವಲ್ಪ ದೊಡ್ಡದೇ ತೀಡ್ಕೊಕತ್ತೀನಿ ರೀ. ನೋಡಿರಿ ತೀಡ್ಕೊಂಡು ಮತ್ತು ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ಮತ್ತು ಮಡ್ಚ್ಕೋಬೇಕು ರೀ. ಈ ಥರ ಇದೇ ಥರ ನಾವು 2-3 ಸಲ ಮಾಡ್ಕೋಬೇಕಾಗ್ತದೆ ರೀ. ಹಂಗಾದ್ರೆ ಒಂದು ಸ್ವಲ್ಪ ಪದ್ರ ಬಂದಂಗೆ ಆಗುತ್ತೆ ನೋಡಿ. ಈ ಥರ ಒಂದು ಫೋಲ್ಡ್ ಮಾಡ್ಕೊಂಡೇನಿ ನೋಡಿರಿ. ಈಗ ಮತ್ತೆ ತೀಡ್ಬೇಕು ರೀ. ಮತ್ತು ದೊಡ್ಡದಾಗಿ ಚಪಾತಿ ಮಾಡ್ಕೋಬೇಕು ರೀ. ಮತ್ತು ನೋಡಿರಿ ಇವಾಗ ತೀಡ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಈಗ ಸೈಡಲ್ಲಿ ಹೇಗೆ ಬೇಕಾಗಿ ಆಗಿರುತ್ತೆ ಚಪಾತಿ. ಹಾಗಾಗಿ ನೋಡಿರಿ ಚಾಕು ತೊಗೊಂಡು ಈ ಥರ ನಮ್ಗೆ ಚೌಕ್ ಬೇಕಲ್ಲ, ಹಂಗಾಗಿ ಸೈಡ್ ನಾವು 3 ಪಾಪ್ ಆಗೋ ಥರ ಕಟ್ ಮಾಡ್ಕೋಬೇಕು ರೀ. ಎಗ್ ಪಾಪ್ 3 ಸೈಜ್ ಆಗೋ ಥರ ಮಾಡ್ಕೊಂಡೀನಿ ನೋಡಿರಿ. ಈಗ ಆ ಕಡೆ ಈ ಕಡೆ ಇಟ್ಟಿದ್ದು ತೆಗೆದು ಬಿಡ್ಬೇಕು ರೀ. ನೋಡಿ ಈ ಥರ ಸ್ವಲ್ಪ ದಪ್ಪ ಇದ್ದರೆ ಸಾಕಾಗುತ್ತೆ. ತೋರಿಸ್ತೀನಿ ನಿಮ್ಗೆ ಯಾವ ಥರ ನೋಡಿ. ಆ ಥರ ದಪ್ಪ ಇದ್ದರೆ ಸಾಕಾಗುತ್ತೆ. ಇವಾಗ 3 ಮಾಡಿಟ್ಕೊಂಡಿರಿ ನೋಡಿರಿ. ಈಗ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರುವ ಮೊಟ್ಟೆ ಮತ್ತು ಅದೇನು ಮಸಾಲ ರೆಡಿ ಮಾಡೀನಲ್ರಿ ಅದನ್ನು ಈಗ ಹಚ್ಕೊಳ್ತೀನಿ ರೀ. ಇವಾಗೇನು 3 ಪೀಸ್ ಕಟ್ ಮಾಡಿ ಇಟ್ಕೊಂಡಿವಲ್ರಿ ನೋಡಿರಿ. ಈಗ ಯಾವ ಥರ ಸ್ಟಫಿಂಗ್ ಮಾಡೋದಂತ ತೋರಿಸ್ತೀನಿ. ಇವಾಗ ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ಮಸಾಲ ರೆಡಿ ಮಾಡಿರೋದು ಈ ಥರ ಇಟ್ಕೊಂಡ್ಬಿಟ್ಟು ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ಕೊಂಡು ಸ್ಟಫಿಂಗ್ ಮಾಡಕತ್ತೀನಿ ನೋಡಿರಿ. ಈ ಥರ ಮಾಡಿ ಮನೇಲಿ ಮಾಡಿಕೊಡ್ರಿ. ಈ ಥರ ತುಂಬಾ ಇಷ್ಟಪಡ್ತಾರೆ. ಹೊರಗೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ನಾವು ಕಡಿಮೆ ರೇಟಲ್ಲಿ ಕಡಿಮೆ ಬಜೆಟಲ್ಲಿ ನಾವು ಈ ಥರ ಮಾಡ್ಕೊಬೋದು. ಅಂಗಡಿದಾಗ ಅಂದ್ರೆ 15 ಇಲ್ಲ 20 ರೂಪಾಯಿಗೊಂದು ಕೊಡ್ತಾರೆ ನಮ್ಗೆ. ನಾವು ಮನೆಯಲ್ಲೇ ನೋಡಿ ಕಡಿಮೆ ದುಡ್ಡಿಂದ ನಾವು ಈ ಥರ ಹೊಟ್ಟೆ ತುಂಬ ಹೋಗುತ್ತದೆ ನೋಡಿರಿ. ಆ ಥರ ಮನೆಯಲ್ಲಿ ನಾವು ರೆಡಿ ಮಾಡ್ಕೊಬೋದು ರೀ. ಈಗ ಗ್ಯಾಸ್ ಹಚ್ಕೊಂಡು ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿರಿ ಎಣ್ಣೆಯಲ್ಲಿ. ಓವನ್ ಇದ್ದರೆ ನಡೆಯುತ್ತೆ, ಆದರೆ ನನ್ನ ಕಡೆ ಇರಲ್ಲ. ಹಂಗಾಗಿ ನಾನು ಎಣ್ಣೆಯಲ್ಲೇ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಹೊರಗಡೆ ತಿನ್ನೋದ್ರ ಬದಲು ಮನೆಯಲ್ಲೇ ಮಾಡಿದರೆ ಅದ್ರ ರುಚಿನೇ ಬೇರೆ. ಅದರ ಎಣ್ಣೆಯಲ್ಲಿ ಎಷ್ಟೋ ಇದು ಮಾಡಿರ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಎಣ್ಣೆ ಯೂಸ್ ಮಾಡಿಕೊಂಡು
ಈ ಥರ ಮಕ್ಳಿಗೆ ಮಾಡಿಕೊಡೋದ್ರಿಂದ ಅವರು ಕೂಡ ಮನೆಯಲ್ಲಿ ಮಾಡ್ಯಾರಲ್ಲ ಅಂತಂದು ತುಂಬಾ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ನೋಡ್ರಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ರೀ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ರಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡ್ರಿ. ಆನಂತರ ತೋರಿಸ್ತೀನಿ ರೀ ಯಾವ ಥರ ಎಷ್ಟು ಕ್ರಿಸ್ಪಿ ಆಯಿತು ಅನ್ನೋದು ನಿಮ್ಗೆ ಸೌಂಡು ತೋರಿಸ್ತೀನಿ ರೀ. ಇದೇ ಥರ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿ ಇವಾಗ ಒಂದು ಪ್ಲೇಟಿಗೆ ಇಟ್ಕೊಳಕತ್ತೀನಿ ನೋಡ್ರಿ. ಈಗ ಅದೇ ಥರ ಮತ್ತೆ ತೊಗೊಂಡ್ಬಿಟ್ಟು ನೋಡಿರಿ, ಅವಾಗ ತೋರಿಸ್ತಾ ಇದೆಯಲ್ಲ, ಈಗೆಲ್ಲ ನಾವು ಅದೇ ಥರ ರೆಡಿ ಮಾಡಿ ಆಮೇಲೆ ತೋರಿಸ್ತೇನೆ ರೀ ನಿಮ್ಗೆ ಸರ್ವ್ ಮಾಡಿ. ನೋಡಿರಿ, ಒಂದೊಂದೇ ಹಾಕೊಳಕತ್ತೀನಿ ರೀ, ಎರಡಾದರೆ ಇದು ಸರಿಯಾಗಲ್ಲ ಅದ್ರೊಳಗೆ, ಹಾಗಾಗಿ ನೋಡಿರಿ ಎಷ್ಟು ಮಸ್ತ್ ಬಂದ ನೋಡಿರಿ. ಎಲ್ಲನೂ ಅದೇ ಥರ ಇವಾಗ ಹುರ್ಕೊಂಡ್ಬಿಡ್ತೇನೆ ರೀ. ರೆಡಿ ಆಯಿತು ನೋಡಿರಿ, ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿಕೊಡಿ, ಮಕ್ಕಳಿಗೆ ಮಾಡಿಕೊಡಿ, ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ತಂದು ತೊಗೊಂಡು ತಿನ್ನೋ ಬದಲು ಮನೆಯಲ್ಲಿ ಈ ಥರ ರೆಡಿ ಮಾಡಿ ನೋಡಿರಿ. ಮಸಾಲೆ ಗಿಸಾಲೆ ಎಲ್ಲನೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ವೆಜ್ ಪಪ್ ಹೆಂಗಾಗಪ್ಪ? ಸೂಪರ್ ಆಗ್ಯಾವ ಅಂದ್ರೆ ಸಾಫ್ಟ್ ಆಗ್ಯಾವನಲ್ಲ, ಏನು ಕರುಮ್ ಕುರುಮ್ ಅಂತಾವ? ನೋಡು, ನೋಡ್ರಿ ಇವಾಗ ಮಾಡಿಕೊಟ್ಟೇನು ರೀ, ತಿನ್ನಕತ್ತಾರ ನೋಡ್ರಿ. ಟೊಮೆಟೊ ಸಾಸ್ ಜೊತೆ ಎದ್ಕೊಂಡು ತಿನ್ನಕತ್ತಾರೆ ನೋಡ್ರಿ. ಎಷ್ಟು ಚಂದ ಆಗ್ಯಾವ್ರಿ, ಭಾಳ ಮಸ್ತ್ ಆಗ್ಯಾವ್ರಿ. ನಾನು ಅವ್ರ ಜೊತೆ ಕುಂತ ತಿನ್ನಕತ್ತೀವಿ ನೋಡ್ರಿ. ಭಾಳ ಮಸ್ತ್ ಆಗ್ಯಾವ ನೋಡ್ರಿ. ನನ್ನ ಮಗ ಹೇಳಕತ್ತಾನ್ರಿ ಯಾವಾಗ ತಿಂದಿಲ್ಲ ಅಂತ, ಆ ಥರ ಆಗ್ಯಾವ್ರಿ, ಮಸ್ತ್ ಆಗ್ಯಾವ ಮಮ್ಮಿ ಅನ್ನಕತ್ತಾನ್ರಿ. ತಿಂದು ಮತ್ತು ನೋಡೋಣ, ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ, ಆಮೇಲೆ ಸಿಗ್ತೀನಿ ತಿಂದ್ಬಿಟ್ಟು. ಈಗ ನಾ ಹೆಂಗೆ ಮಾಡಿದೆ ಅಂತ ನೀವು ನೋಡಿರಿ, ನೀವು ಒಂದ್ಸಲ ಮನೆಯಲ್ಲಿ ಮಾಡಿಕೊಡ್ರಿ, ನಾನು ತಿಂದು ಟೇಸ್ಟ್ ನೋಡಿ ಹೇಳ್ರಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.